ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಫ್ಯಾಕ್ಟ್ಸು ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಬಂದಿತ್ತು. ಏನು ಅಂತಲ್ಲ, ಏನು ಮಾತಾಡ್ಕೊಂಡಿದ್ವಿ, ಏನು ಕತೆ ಅಂತ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಬೆಳಗ್ಗೆ ವೀಡಿಯೋ ನೋಡ್ಬೋದು. ಕೆಲವೊಂದು ವಿಚಾರಗಳು ಇವತ್ತು ಬೆಳಗ್ಗೆ ಹೇಳಿದ್ದನ್ನು ಹೇಳ್ತಾ ಹೋಗ್ತೀನಿ, ಅದಕ್ಕೋಸ್ಕರ ಮೆನ್ಷನ್ ಮಾಡಿದೆ. ಮಾರ್ಕೆಟಲ್ಲಿ ಹಸಿರು ಕೆಂಪು ಎರಡು ಮಿಶ್ರಿತ. ಇವತ್ತು ಒಂದು ಇಬ್ಬರು ಮಧ್ಯೆ ಟಗ್ ಆಫ್ ವಾರ್ ನಡೀತಾ ಇದೆ, ಬೈಯರ್ಸು ಸೆಲ್ಲರ್ಸ್ದು. ಅದು ಕ್ಲೀನಾಗಿ ವಿಸಿಬಲ್ ಆಗ್ತಾ ಇತ್ತು. ಹೀಟ್ ಮ್ಯಾಪು ಕೂಡ ಅದೇ ಥರ ಕಾಣಿಸ್ತಾ ಇದೆ. ಒಂದಿಷ್ಟು ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ. IT ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿತ್ತು. ಬ್ರಾಡರ್ ಮಾರ್ಕೆಟಲ್ಲಿ ಮಿಡ್ ಕ್ಯಾಪ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಆದರೆ ದೊಡ್ಡ ಕಂಪನಿಗಳ ಕೆಂಪು ಅಂತ ಇವತ್ತು ಬೆಳಗ್ಗೆ ಮಾತಾಡಿದ್ವಿ, ಅದು ಮುಂದುವರಿದಿದೆ. ಇವತ್ತು ಆ ಸಾಲಿಗೆ ಸಿಪ್ಲಾ ಸೇರಿದೆ. 4% ಕರೆಕ್ಷನ್ ಬಂದಿದೆ ಸಿಪ್ಲಾ. ನಿಮ್ಗೆ ಗೊತ್ತಿದೆ, ಫಾರ್ಮಾ ಕಂಪ್ನಿಗಳಿಗೆ ಎಸ್ಪೆಷಲಿ US ಗೆ ಯಾವುದು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೋ ಫಾರ್ಮಾಸ್ಯೂಟಿಕಲ್ಸ್ನ, ಅವರಿಗೆ ಅಲ್ಲಿ US FDA ಅಪ್ರೂವಲ್ ಇದ್ರ ಬಗ್ಗೆ ಅಬ್ಸರ್ವೇಷನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ರಿಯಾಕ್ಷನ್ಗಳು ಕಾಣಿಸ್ತಾ ಇರುತ್ತೆ. ಸೊ ಸಿಪ್ಲಾಗೆ US FDA ಇಂದ ಮತ್ತೊಂದು ಅಬ್ಸರ್ವೇಷನ್ ಬಂದಿದೆ. ಸೊ ಆ ಕಾರಣದಿಂದಾಗಿ 4% ಇವತ್ತು ಕರೆಕ್ಷನ್ ಆಗಿತ್ತು. HDFC ಬ್ಯಾಂಕಲ್ಲಿ ಕರೆಕ್ಷನ್ ಮುಂದುವರೆದಿದೆ. ICICI ಬ್ಯಾಂಕ್ ಏನಾಗ್ತಾ ಇದೆ. ಟೈಟನ್ನು 3%, ಜ್ಯುವೆಲ್ಲರಿ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಇವತ್ತು ಪಾಸಿಟಿವ್ ಆಗಿತ್ತು. ಟೈಟನ್ನು ಕೂಡ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ 1.28%, ಮ್ಯಾಕ್ಸ್ ಹೆಲ್ತಲ್ಲಿ 1.6%, ಪವರ್ ಗ್ರಿಡಲ್ಲಿ 1.6%, ಟಾಟಾ ಮೋಟರ್ಸ್ ಅಲ್ಲಿ 1.5%, ಮಾರುತಿ 2.7%. ಮಾರುತಿ 3 ದಿನದಿಂದ ಮೇಲ್ಗಡೆ ಹೋಗ್ತಾ ಇತ್ತು, ಅದು ಕರೆಕ್ಷನ್ ಆಗಿದೆ. ಈ ರೀತಿಯಾಗಿ ಒಂದು ಕಂಪ್ಲೀಟ್ ಮಿಕ್ಸ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಫುಲ್ ಕನ್ಫ್ಯೂಷನ್ ಕಾಣಿಸ್ತಾ ಇದೆ ಮಾರ್ಕೆಟ್ನಲ್ಲಿ, ಎಸ್ಪೆಷಲಿ ನಿಫ್ಟಿ 50 ಹೀಟ್ ಮ್ಯಾಪಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಿಲ್ವರ್ ರೇಟ್ಗೆ ಮೇಲೆ ಕೆಳಗೆ ಅಲ್ಲಿ ಕರೆಕ್ಷನ್ ಆಯಿತು. ಟಾಪ್ ಲೆವೆಲಿಂದ ಮತ್ತೆ 2,60,000 ಹೋಗಿ ಹಿಂದೂಸ್ತಾನ್ ಜಿಂಕಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ICICI ಜನರಲ್ ಇನ್ಶೂರೆನ್ಸು ಅದರಲ್ಲಿ 2.18% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರು. ಡಿಮಾರ್ಟಲ್ಲಿ 4% ಅಪ್ ಅಮೌಂಟ್ ಬಂದಿದೆ. ಡಿಮಾರ್ಟ್ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಯಾವುದೋ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ಗೆ ಅಂತ ಹೇಳ್ತಾ ಇಲ್ಲ. ಯಾವುದೇ ಸ್ಟಾಕಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತಿದ್ರಾ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರಾ ಅಂತಂದರೆ ಅದನ್ನ ಕೆಲವು ಕಾಲದಿಂದ ನೋಡ್ಕೊತಾ ಬರುವಂಥದ್ದು ಬೋತ್ ಟೆಕ್ನಿಕಲಿ ಫಂಡಮೆಂಟಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ ITC ಬಗ್ಗೆ ಮತ್ತೊಂದು ಬಗ್ಗೆ. ಸೊ ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡೋ ಥರ ಇಲ್ಲ. ಯಾಕೆಂದರೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ಮಾತ್ರ ನೀವು ಒಂದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ನ ತಗೊತಾ ಹೋಗಬೇಕು, ಅಥವಾ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಬೋತ್ ಫಂಡಮೆಂಟಲಿ ಟೆಕ್ನಿಕಲಿ ಅನಾಲಿಸಿಸ್ ಹೇಗೆ ಮಾಡೋದು ಅನ್ನೋದಕ್ಕೆ ಹೆಲ್ಪ್ ಆಗೋಕ್ಕೆ ಚಾನಲ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಎರಡೂ ಪ್ಲೇ ಲಿಸ್ಟ್ ಇದೆ. ಅದರ ಸಹಾಯನ ನೀವು ಪಡ್ಕೊತಾ ಹೋಗ್ಬೋದು. ಸೊ ಓವರಾಲ್ ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ಕೊಂಬರೋದಾದ್ರೆ ಇವತ್ತು ಕರೆಕ್ಷನ್ ಬಂತು. ಸಿಲ್ವರಲ್ಲಿ ಕರೆಕ್ಷನ್ ಬಂತು, ಗೋಲ್ಡಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ ಒಂದು ಫ್ಲಾಟಲ್ಲೇ ನಡೀತಾ ಇದೆ. ಇವತ್ತು 26,140 ಕ್ಲೋಸಿಂಗ್ ಆಯಿತು ನಿಫ್ಟಿ. ಇನ್ನೂ 26,100 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ 56,000ಕ್ಕಿಂತ ಮಾರ್ಜಿನಲ್ಲಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸ್ ಕೂಡ 85,000ಕ್ಕಿಂತ ಮಾರ್ಜಿನಲ್ಲಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಕೂಡ ಇರ್ತಾ ಹೋಗುತ್ತೆ. ಕ್ರೂಡಲ್ಲಿ 1.3% ಕರೆಕ್ಷನ್ ಬಂತು. ಇವತ್ತು ನ್ಯಾಚುರಲ್ ಗ್ಯಾಸೇ ಅನಿಸುತ್ತೆ ಆ ಒಂದು ದೊಡ್ಡ ಗ್ಯಾಪ್ ಮಾಡಿ ಬಿದ್ದು ಹೋಗಿತ್ತು, ಅದನ್ನ ಫಿಲ್ ಮಾಡೋ ಥರ ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಬಂದು ಶಾರ್ಟ್ ಕವರಿಂಗ್ ನಡೀತಾ ಇರ್ಬೋದು. ಕಾಪರಲ್ಲೂ ಕೂಡ ಕರೆಕ್ಷನ್ ಬರ್ತಾ ಹೋಯಿತು. ಅದೇ ರೀತಿಗೆ USD INR ಅಲ್ಲೂ ಕೂಡ 90 ರೂಪಾಯಿಂದ ಇವಾಗ ಕೆಳಗಡೆ ಬಂದಿದ್ದೀವಿ. 89 ರೂಪಾಯಿ 81 ಪೈಸೆಗೆ ಬಂದಿದ್ದೀವಿ. ರುಪಿ ವೀಕ್ ಆಗ್ತಾ ಇದೆ ಅಂತಂದರೆ ಅವಾಗ ಏನಾಗುತ್ತೆ, ಸಿಲ್ವರು ಮತ್ತು ಗೋಲ್ಡು ಅದು ಗ್ಲೋಬಲ್ ಜಾಸ್ತಿ ಆಗಿಲ್ಲ ಅಂದ್ರೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ರುಪಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂತು ಅಂದರೆ ಗೋಲ್ಡ್ ಸಿಲ್ವರಲ್ಲೂ ಕೂಡ ಪ್ರೈಸ್ ಕಮ್ಮಿ ಬರುತ್ತೆ. ಯಾಕೆಂದರೆ ಅದು ಇಂಪೋರ್ಟ್ ಪ್ರೈಸು ಡಾಲರ್ ಪ್ರೈಸ್ ಮೇಲೆ ಡಿಪೆಂಡೆಂಟ್ ಆಗಿರೋ ಕಾರಣದಿಂದಾಗಿ. ಸೊ ಅದನ್ನು ಬಿಟ್ಟು ಅಂತ ನೋಡಿದ್ರೆ FIDI ಆಕ್ಟಿವಿಟಿ ಇವತ್ತಿನ್ನೂ ಬಂದಿಲ್ಲ ನಾನು ವಿಡಿಯೋ ಮಾಡೋ ಸಮಯಕ್ಕೆ. ಬಟ್ ಇವತ್ತು FIಗಳು ಸೆಲ್ಲಿಂಗೇ ಮಾಡಿರ್ಬೋದು. ಮೋಸ್ಟ್ಲಿ ಇವತ್ತು FIಗಳು ಸೆಲ್ಲಿಂಗೇ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆ ಒಂದು ಸೆಂಟಿಮೆಂಟ್ ಕೂಡ ನೋಡಲಿಕ್ಕೆ ಸಿಕ್ತು. ಸೇಮ್ ವಿತ್ ಕ್ಲೈಂಟು ಪ್ರೋ ಡೇಟಾ ಕೂಡ ಇದು ನೀವು ರಿಪ್ಲೈ ಹಾಕೊಂಡು ದಿನದಲ್ಲಿ ಹೆಂಗೆ ಚೇಂಜ್ ಆಯಿತು ಅಂತಲೂ ಕೂಡ ನೋಡ್ಬೋದು. ಬಟ್ ಸದ್ಯಕ್ಕೆ 6 ಜನವರಿ ಬಂದಿದೆ, 7 ಜನವರಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಬಂದ ಮೇಲೆ ನೀವು ಚೆಕ್ಔಟ್ ಮಾಡ್ಕೊತ ಹೋಗ್ಬೋದು. ಸೊ OI ಟ್ರೆಂಡ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಮೊದಲಿಗೆ ಮಾರ್ಕೆಟ್ ಮೂವರ್ಸ್ನ ನೋಡ್ಬೋಣ. ಮಾರ್ಕೆಟ್ ಮೂವರ್ಸ್ ಅಂತ ನೋಡ್ತಾ ಬರೋದಾದ್ರೆ IT ಸೆಕ್ಟರ್ ಇವತ್ತಿನ ಟಾಪ್ ಸೆಕ್ಟರು. ಒಂದು ಬೆರಳೆಣಿಕೆ ಸೆಕ್ಟರ್ಗಳು ಮಾತ್ರ ಪಾಸಿಟಿವ್ ಆಗಿತ್ತು, ಮಿಕ್ಕಿದೆಲ್ಲ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿದೆ. ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಯಾರಿಗಾದರೂ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ, ಯಾಕೆಂದರೆ ನಮ್ಮದು ಲಾಸ್ಟ್ ಟೈಮು ಡಿಸೆಂಬರ್ 31 ತನಕ ಮಾತ್ರ ಆ ಕೂಪನ್ ಕೋಡ್ ಕೊಡ್ತೀವಿ ಅಂತ ಹೇಳಿದರು, MM20 ಮತ್ತು MM10 ಅಂತ. ನಾನು ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಕೊಡ್ತಾ ಇದ್ದೆ ಡಿಸೆಂಬರ್ 31 ತನಕ. ಬಟ್ ಇವತ್ತು ಚೆಕ್ ಮಾಡಿ ನೋಡಿದಾಗ ಆ ಕೂಪನ್ ಕೋಡ್ ಇನ್ನೂ ವ್ಯಾಲಿಡ್ ಆಗಿದೆ. ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ನೀವು ತಗೋಬೇಕು ಅಂದರೆ ನಿಮಗೆ 10% 20% ಆಫರ್ಸ್ ಇದೆ ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಕಡೆಯಿಂದ. ಹೇಗೇನು ಬಲವಂತ ಇಲ್ಲ, ನಿಮಗೆ ಯೂಸ್ಫುಲ್ ಆಗ್ತಾ ಇದೆ, ನೀವು ದಿನ ಉಪಯೋಗಿಸ್ತಿದ್ದೀರಾ ಅಂದರೆ ತಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ಕೆಲವೊಂದಿಷ್ಟು ಸ್ಮಾರ್ಟ್ OI ಈ ಥರದ್ದೆಲ್ಲ ಫೀಚರ್ಸ್ಗಳಿದೆ, ಅದನ್ನು ನಾನು ಲೈವ್ ತೋರ್ಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹಿಸ್ಟಾರಿಕಲ್ ತೋರಿಸ್ತೀನಿ ಇವಾಗ. ಉದಾಹರಣೆಗೆ ಹಿಸ್ಟಾರಿಕಲ್ ಸ್ಮಾರ್ಟ್ OI ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಯಾಕೆಂದರೆ ಕೆಲವರು OI ಮತ್ತು ವಾಲ್ಯೂಮ್ ಮೇಲೆ ಏನಾದರೂ ನಾವು ಅನಾಲಿಸಿಸ್ನ ಮಾಡ್ಬೋದಾ ಅಂತ ನೀವು ಕೆಲವರು ಕಮೆಂಟ್ ಮಾಡಿದ್ರಿ. ಆ ಉದ್ದೇಶಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಕ್ಟೋಬರ್ 1, 2025 ನಿಫ್ಟಿ ಏನು ಮಾಡಿತ್ತು ಅಂತ. ಸೊ ಬೆಳಗ್ಗೆ ಓಪನ್ ಆಗುತ್ತೆ 24,640 ಚಿಲ್ಲರೆಯಲ್ಲಿ ನೋಡಿ. ಅವಾಗ 24,000 ಇತ್ತು. ಜಸ್ಟ್ 3 ತಿಂಗಳು ಹಿಂದಿನ ಡೇಟಾ ಇದು. 24,620 ಓಪನ್ ಆಗಿದೆ. ಅವತ್ತು ದಿನದ ಇಂಡಸ್ಟ್ರಿಗೆ ಆಲ್ಮೋಸ್ಟ್ 24,837 ಬಂದು ಕ್ಲೋಸಿಂಗ್ ಆಗಿದೆ. ಇದು ಅಕ್ಟೋಬರ್ 1, 2025. ಸೊ ದಿನದಲ್ಲಿ ಏನಾಗಿದೆ,
ದಿನದಲ್ಲಿ ಮೂಮೆಂಟು ಒಂದು ಅಪ್ ಟ್ರೆಂಡಲ್ಲೇ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಇದು 3 ತಿಂಗಳು ಹಿಂದಿನ ಡೇಟಾ ತೊಗೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಕೆಳಗಡೆ ಇಲ್ಲಿ OI ಪ್ರೊಫೈಲಲ್ಲೂ ಕೂಡ ಯಾವ ರೀತಿ ಚೇಂಜಸ್ ಆಗಿತ್ತು ಅಂದರೆ ಇಲ್ಲಿ ಮೇಲ್ಗಡೆ ಹೋಗ್ತಿದ್ದಾಗ OI ಪ್ರೊಫೈಲು ಪಾಸಿಟಿವ್ ಆಯಿತಾ ಏನಾಯಿತು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇರ್ತಾರೆ. ಸಪ್ರೇಟಾಗಿ ನೀವು ನೋಡಬೇಕು ಅಂದ್ರೂ ಇಲ್ಲಿ ನೀವು PCR ನೋಡ್ತಾ ಹೋಗ್ಬೋದು. PCR ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಗೆ ಪುಟ್ OIಗಳು ಜಾಸ್ತಿ ಆಯಿತು ಅಂದರೆ ಪುಟ್ OI ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನಾಗುತ್ತೆ, ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂದರೆ PCR ಒಂದಕ್ಕಿಂತ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅವತ್ತಿನ ದಿನ ನೋಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, PCR ಕೂಡ ಹಾಗೆ ಕ್ರಮೇಣವಾಗಿ ರೈಸ್ ಆಗ್ತಾನೆ ಹೋಗಿದೆ. ಈಗೇನು OI ಅನ್ನೋದು ತುಂಬ ಡೈನಾಮಿಕ್ ಡೇಟಾ. ಲೈವ್ ಮಾರ್ಕೆಟ್ನಲ್ಲಿ ಇದನ್ನ ಇಟ್ಕೊಂಡು ನಾವೇನಾದರೂ ಹಿಂಗೆ ಅನಾಲಿಸಿಸ್ ಮಾಡಿ ಥರ ಮಾಡೋಕ್ಕಾಗುತ್ತೆ ಅಂದರೆ ತುಂಬ ಕಡಿಮೆ ಅಂತ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಮೂಮೆಂಟ್ ಆದಮೇಲೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯಾರಾದರೂ ಬ್ಯಾಕ್ ಟೆಸ್ಟಿಂಗ್ ಮಾಡಿ ನೋಡಬೇಕು OIಗೂ ಮಾರ್ಕೆಟ್ ಮೂಮೆಂಟಿಗೂ. ಅಫ್ಕೋರ್ಸ್ OI ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ನಾವು ನೋಡ್ತಾ ಹೋಗ್ಬೇಕು. ಅಫ್ಕೋರ್ಸ್ OI ಮೇಲೆ ಅಂದರೆ ಕಾಂಟ್ರಾಕ್ಟ್ಗಳ ಮೇಲೆ ಪ್ರೈಸ್ ಡಿಪೆಂಡೆಂಟ್ ಆಗಲ್ಲ. ಪ್ರೈಸ್ ಡಿಪೆಂಡೆಂಟ್ ಆಗೋದು ಅಂಡರ್ಲೈಯಿಂಗ್ ಅಸೆಟ್ ಮೇಲೇ. ಅಂದರೆ ಅರ್ಥ ಏನು, ನಿಫ್ಟಿ 50ನಲ್ಲಿ ಮೇಲ್ಗಡೆ ಹೋಗಬೇಕು ಕೆಳಗಡೆ ಹೋಗಬೇಕು ನಿಫ್ಟಿ ಇಂಡೆಕ್ಸ್ ಅಂದರೆ ಆ ನಿಫ್ಟಿ 50ನ ಕಾನ್ಸ್ಟಿಟ್ಯೂಟ್ ಮಾಡ್ತಿರೋ 50 ಸ್ಟಾಕ್ಗಳೇನಿದೆ ಅದರಲ್ಲಿ ಮೇಲೆ ಕೆಳಗಡೆ ಆದರೆ ಮಾತ್ರ ನಿಫ್ಟಿನೂ ಕೂಡ ಮೇಲೆ ಕೆಳಗೆ ಆಗುವಂಥದ್ದು. ಬಟ್ ಆ ಮೂಮೆಂಟಿಗೆ ತಕ್ಕಂಗೆ ನಮಗೆ OIನಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದರ ಮೇಲೆ ಕಾಂಟ್ರಾಕ್ಟ್ಗಳು ಅಂದರೆ ಅದರ ಡೆರಿವೇಟಿವ್ಸ್ ಆಪ್ಷನ್ಸ್ ಆಗಿರ್ಬೋದು ಫ್ಯೂಚರ್ಸ್ ಆಗಿರ್ಬೋದು ಟ್ರೇಡ್ ಆಗ್ತಾ ಇರುತ್ತಲ್ವ. ಹಾಗಾಗಿ ಸೊ ಅದನ್ನು ನಾವು ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅಂದರೆ ಯಾವಾಗಲೂ OI ಅನ್ನೋದು ಲ್ಯಾಗಿಂಗೇ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಮೂಮೆಂಟ್ ಬಂದಾಗ ತಾನೇ ಇಲ್ಲಿ ಪೊಸಿಷನ್ನ ಚೇಂಜ್ ಮಾಡ್ಕೊಳಕ್ಕೆ ನೋಡ್ತಾರೆ. ಆದರೆ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಾರೆ, FIDAಗಳು ಅವರ ಪೊಸಿಷನ್ನ ಮೊದಲೇ ಬಿಲ್ಡ್ ಮಾಡಿಕೊಂಡು ಆಮೇಲೆ ಮಾರ್ಕೆಟ್ನ ಮೂವ್ಮೆಂಟ್ ಮಾಡಿಸೋದಂಥ ತಾಕತ್ತು ಇದೆ. ಅಂದರೆ ಸಿಕ್ಕಾಬಿಟ್ಟು ದುಡ್ಡು ಬೇಕಾಗುತ್ತೆ ಅದಕ್ಕೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ F&O ಯಾಕೆ ಇನ್ಕ್ಲೂಡ್ ಆಗುತ್ತೆ ಯಾಕೆ ಇನ್ಕ್ಲೂಡ್ ಆಗೋದಿಲ್ಲ ಅಂತ ಒಂದು ವೀಡಿಯೋದಲ್ಲಿ ಆ ಒಂದು ಪ್ಯಾರಾಮೀಟರ್ನ ನಾನು ಮಾತಾಡಿದ್ದೀನಿ. ಉದಾಹರಣೆಗೆ ಇತ್ತೀಚೆಗೆ ಪ್ರೀಮಿಯರು, ವಾರಿಯರ್ ಎನರ್ಜೀಸು ಈ ಸ್ಟಾಕ್ಗಳೆಲ್ಲ F&Oಗೆ ಇನ್ಕ್ಲೂಷನ್ ಆಯಿತು. ಇನ್ಕ್ಲೂಷನ್ ಆದಾಗಿಂದ ಅದರಲ್ಲಿ ಫಾಲ್ ಆಗ್ತಾ ಇದೆ. ನೀವು ನೋಡ್ತಾ ಬರೋದಂದರೆ F&Oಗೆ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಅದು ಒಂದಿಷ್ಟು ಕ್ರೈಟೀರಿಯಾ ಇದೆ. ಅದನ್ನ ಆ ಶಾರ್ಟ್ ಸೀರೀಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದರೆ ಲಾಟ್ ಸೈಜನ್ನು ಯಾವ ಥರ ಇಟ್ಟಿರ್ತಾರೆ ಅಂದರೆ ಆ ಸ್ಟಾಕಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಾಗುತ್ತೆ ಅಂದರೆ ಈವನ್ ಒಂದು ಪಾಯಿಂಟ್ ಮ್ಯಾನ್ಪ್ಲೇಟ್ ಮಾಡೋಕ್ಕೂ ಕೂಡ ಅಲ್ಲಿ ಕೋಟ್ಯಾಂತರ ರೂಪಾಯಿಗಳು ಬೇಕಾಗಬೇಕು ಅನ್ನೋ ಥರ ಪ್ಯಾರಾಮೀಟರ್ ಇರೋದ್ರಿಂದನೇ ಒಂದು 120-130 ಕಂಪ್ನಿಗಳು ಅಷ್ಟೇ F&Oನಲ್ಲಿ ಎಲಿಜಿಬಲ್ ಆಗಿದೆ, ಎಲ್ಲದೂ ಎಲಿಜಿಬಲ್ ಆಗಿರೋದಿಲ್ಲ. ಎಕ್ಸಾಕ್ಟ್ ರೂಲ್ಸ್ ಏನು ಅನ್ನೋದನ್ನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಇದನ್ನ ನೀವು ಪ್ರತಿದಿನಕ್ಕೂ ನೋಡ್ತಾ ಹೋಗ್ಬೋದು. ಉದಾಹರಣೆಗೆ 30 ಸೆಪ್ಟೆಂಬರ್ ಇದು ಟ್ರೆಂಡ್ ಇದ್ದಾಗ ಏನಾಗುತ್ತೆ, ನಿಮಗೆ OI ಸಹಾಯ ಅಷ್ಟು ಬೇಕಾಗೋದಿಲ್ಲ. ನೀವು ಮಾರ್ಕೆಟ್ ಲೆವೆಲ್ಸ್ಗಳಿರುತ್ತೆ, ನಾವು ನೋಡಿಕೊಂಡು ಟ್ರೇಡ್ ಮಾಡಿರ್ತೀವಿ. ಬಟ್ ಯಾವತ್ತು ಕಷ್ಟ ಆಗುತ್ತೆ ಅಂದರೆ ಇವತ್ತಿನ ದಿನ ಥರ ಇವತ್ತಿನ ದಿನ ಚಾರ್ಟ್ಸ್ ತೋರ್ಸೋಕ್ಕಾಗಲ್ಲ. ಸೊ ನಾನು ಅದಕ್ಕೆ 30th ಸೆಪ್ಟೆಂಬರ್ ಡೇಟಾ ತೋರಿಸ್ತಾ ಇದ್ದೀನಿ. ನೋಡಿ, ಓಪನ್ ಆದಮೇಲೆ ಒಂದು ದೊಡ್ಡ ಸೆಲ್ಲಿಂಗ್ ಬಂದಿದೆ. ಅವತ್ತು 24,720 ಓಪನ್ ಆಗಿ ಆಲ್ಮೋಸ್ಟ್ 24,600 ತನಕ ಒಂದು 100-120 ಪಾಯಿಂಟ್ಗಳ ಸೆಲ್ಲಿಂಗ್ ಬಂದಿದೆ. ಅದಾದಮೇಲೆ ಇಡೀ ದಿನ ಒಂದು ಸೈಡ್ ವೇಸ್ ಆಗಿ ಉಳ್ಕೊಂಡಿದೆ. ಸೊ ಈ ಥರ ಇದ್ದಾಗ ಅವತ್ತಿನ ದಿನ PCR ನೋಡೋದಾದರೆ OI ನೋಡೋದಾದ್ರೆ ಯಾವ ರೀತಿ ಆಗಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ಥರ ದೊಡ್ಡ ಸೆಲ್ಲಿಂಗ್ ಬಂದಾಗ ಎಲ್ಲರಿಗೂ ಏನು ಅನ್ಸಿರ್ಬೋದು, ಇವತ್ತು ಮಾರ್ಕೆಟ್ ಒಂದು ನೆಗೆಟಿವ್ ಟೆರಿಟರಿಗೆ ಹೋಗಿದೆ. ಅಫ್ಕೋರ್ಸ್ ಅದ್ರ ಹಿಂದಿನ ದಿನ ಏನಾಗಿತ್ತು, ಸಪೋರ್ಟ್ ಲೆವೆಲ್ಗಳೇನಾಗಿತ್ತು ಅದೆಲ್ಲದೂ ಅನಾಲಿಸಿಸ್ ಇದ್ದೇ ಇರುತ್ತೆ. ಬಟ್ ಈ ಥರ ಮೂಮೆಂಟ್ ಬಂದಾಗ PCRಲ್ಲೂ ಕೂಡ ಒಂದು ಫಾಲ್ ಬಂದಿದೆ. PCRಲ್ಲೂ ಫಾಲ್ ಬಂದರೆ ಅರ್ಥ ಏನು ಅಂತ ಅಂದರೆ ಒಂದು ಕಾಲ್ OIಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಒಂದಕ್ಕಿಂತ ಕೆಳಗಡೆ ಹೋಗ್ತಾ ಇದೆ, ಅಂದರೆ ಕಾಲ್ OI ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಿದೆ ಅಂತ. ಆದರೆ ಈ ಪಾಯಿಂಟಲ್ಲಿ ಇಲ್ಲಿ ಮೇಲ್ಗಡೆ ಹೋಯ್ತಲ್ಲ, ಅದಾದಮೇಲೆ ನೋಡಿ PCR ಮೊದಲು ಬೆಳಗ್ಗೆ ಏನಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮೇಲ್ಗಡೆ ಹೊರಟೋಗ್ತಾಯಿತ್ತು. ಆದರೆ ಮಾರ್ಕೆಟ್ ಲೆವೆಲ್ ಏನಾಗಿದೆ, ಮಾರ್ಕೆಟ್ ಅಲ್ಲೇ ಇದೆ. ಅಂದರೆ ಇನ್ನು ಸ್ವಲ್ಪ ಕೋರಿಲೇಟ್ ಮಾಡಿ ನೋಡ್ಕೋಬೇಕು ಅಂದರೆ ಓವರ್ ಆಲ್ PCR ಒಂದಕ್ಕಿಂತ ಕೆಳಗಡೆನೇ ಇದೆ. ಅರ್ಥ ಏನು, ಕಾಲ್ OIಗಳೇ ಜಾಸ್ತಿ ಇದೆ, ರೆಸಿಸ್ಟೆನ್ಸೇ ಜಾಸ್ತಿ ಇದೆ, ಸಪೋರ್ಟ್ ಕಮ್ಮಿ ಇದೆ ಅಂತ. ಆದರೆ ಇನ್ನೂ ಕೆಳಗಡೆ ಬೀಳ್ಸ್ಕೊಂಡು ಹೋಗೋಷ್ಟು ದೊಡ್ಡ ಮಟ್ಟಿಗೆ PCR ನೆಗೆಟಿವ್ ಆಗ್ತಾ ಹೋಯ್ತಾ ಅಂದರೆ 0.6 ಬಂದು ಅದಕ್ಕಿಂತ ಇನ್ನೂ ಕೆಳಗಡೆ ಹೋಗ್ತಾ ಹೋಯ್ತಾ? ಇಲ್ಲ. ಬೆಳಗ್ಗೆ ಓಪನ್ ಏನಾಗಿತ್ತು ಅದಕ್ಕಿಂತ ಇಂಪ್ರೂವೇ ಆಗ್ತಾ ಹೋಯಿತು PCR, ಬಟ್ ಸ್ಟಿಲ್ ಒಂದಕ್ಕಿಂತ ಕೆಳಗಡೆ ಇದೆ. ಆವಾಗೇನಾಯಿತು, ಮಾರ್ಕೆಟು ಇಡೀ ದಿನ ಸೈಡ್ ವೇಸ್ ಆಗಾಯಿತು. ಈ ರೀತಿಯಾಗಿ ಒಂದು ಕೋರಿಲೇಷನ್ನ ಮಾಡ್ಕೊಂಡು ನೋಡ್ಬೋದು. ನಿಮಗೆ ಓವರ್ ಆಲ್ ಕಾಂಟ್ರಾಕ್ಟ್ ಯಾವ ರೀತಿಯಾಗಿತ್ತು ನೋಡಿ, ಸ್ಟಾರ್ಟಿಂಗ್ ಓಪನ್ ಆದಾಗ ಇಲ್ಲಿ ರೆಡ್ ತೋರಿಸ್ತಾ ಇರೋಂಥದ್ದು C ಅಂದರೆ ರೆಸಿಸ್ಟೆನ್ಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಮಧ್ಯದಲ್ಲಿ ಪಿದು OI ಏನಿದೆ ಅದು ಜಾಸ್ತಿ ಇದೆ ಅಂತ. ಒಂದು ಪಾಯಿಂಟಲ್ಲಿ ನೋಡಿ ಎರಡು ಕೂಡ ಕ್ರಾಸ್ ಓವರ್ ಕೂಡ ಆಗಿದೆ. ಈ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗಿದೆ. ಅಂದರೆ ಅದು ಆ ಪರ್ಟಿಕ್ಯುಲರ್ ದಿನಕ್ಕೆ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟಿಂದು ಅವರು ತೋರಿಸ್ತಾ ಇರ್ತಾರೆ. ಆ ಪರ್ಟಿಕ್ಯುಲರ್ ಸ್ಟ್ರೈಕೊಂದು ಕೂಡ ಆಗಿರ್ಬೋದು, ಇಲ್ಲಿ ಕಾಲ್ ಪೇ ಯಾವ ರೀತಿ ಬಂದಿದೆ ಅಥವಾ ಓವರ್ ಆಲ್ ಕೂಡ ತೋರಿಸ್ತಾ ಇರ್ಬೋದು. ಬಟ್ ಈ ಮೂರನ್ನು ನೀವು ತಾಳೆ ಹಾಕೊಂಡು ನೋಡಿದಾಗ ಓಕೆ ಇವತ್ತು ಸೈಡ್ ವೇಸ್ ಆಗಿ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇದೆಯೋ ಬೇಸ್ಡ್ ಆನ್ PCR ಅಥವಾ ಕೆಳಗಡೆ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಒಂದಿಷ್ಟು ಪ್ಯಾಟರ್ನ್ಗಳನ್ನು ಐಡೆಂಟಿಫೈ ಮಾಡಿ ನಾನು ಸ್ನ್ಯಾಪ್ಶಾಟ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಯಾಕೆಂದರೆ ಈ ಡೇಟಾನ ನೀವು ಲೈವಲ್ಲಿ ನೋಡಿ ಈ ಥರ ಅನಾಲಿಸಿಸ್ ಮಾಡೋಕ್ಕಾಗತ್ತಾ ಅಂದರೆ ನನ್ನ ಪ್ರಕಾರ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಕಾಲ್ OI ಪುಟ್ OI ಡೇಟಾ ಅಪ್ಡೇಟ್ ಆಗೋಕ್ಕೆ ಒಂದಿಷ್ಟು ಡಿಲೇ ಇರುತ್ತೆ, ಅಷ್ಟೊತ್ತಿಗೆ ಮೂಮೆಂಟ್ಗಳಾಗಿರುತ್ತೆ. ಬಟ್ ಅಫ್ಕೋರ್ಸ್ ಏನೋ ಒಂದು ತುಂಬ ಒಂದು ದೊಡ್ಡ ಒಂದು ಪೊಸಿಷನ್ ಇಟ್ಕೊಂಡು ಕೂರುವಂಥ ಪರಿಸ್ಥಿತಿನ ತಪ್ಪಿಸ್ತಾ ಹೋಗ್ಬೋದು. ನೀವು ಕಂಟಿನ್ಯೂಸ್ ಒಂದು 15 ನಿಮಿಷ ಟ್ರ್ಯಾಕ್ ಮಾಡಿ ಓಕೆ ಈ ಥರ ಫಾರ್ಮ್ ಆಗ್ತಾ ಇದೆ ಅಂದರೆ ಒಂದು ಒಪಿನಿಯನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಲೈವ್ ಮಾರ್ಕೆಟಲ್ಲಿ ಈ ಡೇಟಾ ನೋಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ತುಂಬ ಡೈನಾಮಿಕಾಗಿ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಕನ್ಕ್ಲೂಸಿವ್ ಆಗಿ ಅದನ್ನೇ ಒಂದು ಇಂಡಿಕೇಟರ್ ಥರ ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಕ್ಕಾಗುತ್ತೆ ಅನ್ನೋದು ಅನುಮಾನ ಇದೆ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ FIDA ಆ್ಯಕ್ಟಿವಿಟಿ ಹೇಳಿದೆ. IPOಗಳು ಯಾವುದೋ IPO ಯಾವುದೋ ಒಂದು ನಡೀತಾ ಇತ್ತಲ್ಲ, ಓಪನ್ ಒಂದು ನಡೀತಾ ಓಪನ್
ಓಪನ್ IPO ಒಂದು ನಡೀತಾ ಇತ್ತು ಇದ್ರದ್ದು ಕೋಲ್ ರಿಲೇಟೆಡ್ ಕಂಪ್ನಿದು, ಅದು ಮುಚ್ಚೋಯ್ತಾ ಏನೋ ಗೊತ್ತಿಲ್ಲ. ರಿಸಲ್ಟ್ಸ್ಗಳು ಯಾವುದು ಕೂಡ ಬಂದಿಲ್ಲ. ಸೊ ಐ ಥಿಂಕ್ ನಾಳೆಯಿಂದ ಶುರುವಾಗುತ್ತೆ ಅನಿಸುತ್ತೆ. 8 ಜನವರಿಯಿಂದ ಒಂದಿಷ್ಟು ರಿಸಲ್ಟ್ಸ್ಗಳಿದೆ. ಇವತ್ತು 2 ಕಂಪ್ನಿಗಳದಿತ್ತು, ಪ್ರೀಮಿಯರ್ ಎನರ್ಜಿ ಮತ್ತು ಗ್ಯಾಲಕ್ಸಿ ಅಗ್ರಿಕೋ. ನಾಳೆದು ಕೂಡ ಯಾವುದು ಅಂಥ ದೊಡ್ಡ ಕಂಪ್ನಿಗಳದ್ದು ಕಾಣಿಸ್ತಾ ಇಲ್ಲ, ಬಟ್ ನೋಡ್ತಾ ಹೋಗಬೇಕು. ಯಾವುದು ಡಿಮಾರ್ಟಿಂದು 10 ಜನವರಿ ಇದೆ. ಸೊ ಮೋಸ್ಟ್ಲಿ ಎಲ್ಲ ಮುಂದಿನ ವಾರಕ್ಕೆ ಅನಿಸುತ್ತೆ. IT ಕಂಪ್ನಿಗಳದೆಲ್ಲ 12 ಜನವರಿಯಿಂದ ಬರ್ತಾ ಹೋಗುತ್ತೆ. TCS ಆಗಿರ್ಬೋದು, HCL ಆಗಿರ್ಬೋದು, ಮತ್ತೊಂದೆಲ್ಲ. ಕೆಲವೊಂದು ಕಂಪ್ನಿಗಳಿಗೆ ಜೆಫ್ರೀಸ್ ಅನ್ನೋ ಸಂಸ್ಥೆ IT ಸ್ಟಾಕ್ಗಳಲ್ಲಿ ಇನ್ನೂ ಕೂಡ ವೀಕ್ನೆಸ್ ಬರ್ಬೋದು ಅಂತ ಹೇಳಿದರು. ಬಟ್ IT ಸ್ಟಾಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಓಕೆ, ಇಲ್ಲಿ ಈಸಿ ಆಗಿ ಏನಾದರೂ ನೋಡೋದಾದರೆ ಈ ರೀತಿ ಇದೆ ಅಂತ ಅನಿಸುತ್ತೆ, ಇಲ್ಲಿ ನೋಡ್ಬೋದು. ಬಟ್ ಎಲ್ಲದ್ರದ್ದು ಯಾವತ್ತು ಡೇಟ್ ಅಂತ ಒಂದು ಡೇಟಾ ಕೊಡ್ತಾರೆ, ಎಲ್ಲೋ ಒಂದು ಪೇಜಲ್ಲಿ ಕೊಡ್ತಾರೆ. ಅದು ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಯಾವಾಗ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾ ಇರೋದು ಯಾವುದು ಅಂತ ಒಂದು ಲಿಸ್ಟೇ ತೋರಿಸ್ಬಿಡುತ್ತೆ ಅದು ರಿಸಲ್ಟ್ ಕ್ಯಾಲೆಂಡರ್ದು. ಅದು ನೋಡೋಣಂತೆ, ನಾನು ನಾಳೆ ಅದು ಸಾಧ್ಯವಾದರೆ ಅದನ್ನ ತೆಗೆದಿಟ್ಟಿರ್ತೀನಿ. ಸೊ ಇದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅನ್ನೋದು ಏನೂ ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಅದರದ್ದೆಲ್ಲ ನಡೀತಾನೆ ಇದೆ, ವೆನೆಜುಯೆಲಾದು ಮತ್ತು ಬೇರೆ ಒಂದಿಷ್ಟು ಟ್ಯಾರಿಫಿಂದು ಅದು ಏನು ಬರುತ್ತೆ ಅನ್ನೋದು ಅದೆಲ್ಲ ಹಾಗೆ ಇದೆ. ಇವತ್ತು GDPದು ಒಂದಿಷ್ಟು ಇದು ಬಂದಿತ್ತು, ಎಸ್ಟಿಮೇಷನ್ ಬಂದಿತ್ತು. 2 ಥರ ಬರುತ್ತೆ GDP ಡೇಟಾ ಬಂದಾಗ, ರಿಯಲ್ GDP, ಆ್ಯಕ್ಚುಯಲ್ GDP ಅಂತ, ಮತ್ತು ನಾಮಿನಲ್ GDP ಅಂತ. ಆ್ಯಕ್ಚುಯಲ್ GDP 7.4% ಕೊಟ್ಟಿರೋದು FY26ಗೆ, ಅದು ಅಲೈನ್ ಆಗಿದೆ ಅಂತ ಬಂದಿದೆ. ಆದರೆ ನಾಮಿನಲ್ GDP 8.3% ಏನೋ ಇತ್ತು ಎಕ್ಸ್ಪೆಕ್ಟೇಷನು, ಆದರೆ 8%ಗೆ ಬಂದಿದೆ. ಒಂದು ಸೆಟ್ ಬ್ಯಾಕನ್ನು ತೊಗೊಂಡಿದೆ. ಜೊತೆಗೆ ಸಿಲ್ವರಲ್ಲೂ ಕೂಡ ಇಂಡಸ್ಟ್ರಿ, ಜ್ಯುವೆಲರಿ ಅಲ್ಲದೆ ಇವಾಗ ಇನ್ವೆಸ್ಟರ್ಸು ಕೂಡ ಸಿಲ್ವರ್ನ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಕೂಡ ಡೇಟಾ ಬಂದಿತ್ತು. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. 2026ರ ನಮ್ಮ ಚಾನಲ್ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್ ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.